ಲೋಡ್ ಬಂದಿದೆ ನೋಡಿ. ಇದು ಉಪದ್ರದ ಕೀಟ. ಅಲಸಂಡೆ ಮಾಡಿದರೆ ಇದೊಂದು ರೋಗ ನಮ್ಮ ಮನೆಯಲ್ಲಿ ಕಾಮನ್. ಅಂದರೆ ಇದು ನೋಡಿ ಚೆಂದ ಉಂಟಲ್ಲ ಪ್ಲೇಸು. ಇಲ್ಲಿಂದ ಹೀಗೆ ನೋಡಿದರೆ ಹೊಳೆ. ಸೂಪ ಮನೆಗೆ ನೋಡಿ ಎಂತ ಆಗಿದೆ ಅಪ್ಪ ಅಂತ ನೋಡ್ತಾ ಇದ್ದಾಳೆ ನೋಡಿ. ಬೇಟೆಗೆ ಇನ್ನು ಹೊರಡಲಿಕ್ಕೆ ಶುರುವ ಅಂತ ಇವಳು, ಇಲ್ಲಾಂದರೆ ಬರೋದಿಲ್ಲ ಅವಳು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಿಗ್ಗೆ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಹೋಗುವಾಗ, ಅಂದರೆ ಹಾಲು ತೊಗೊಂಡು ವ್ಲಾಗ್ ಅಪ್ಲೋಡಿಗೆ ಹೋಗ್ತೇನೆ. ಆವಾಗ ಅಪ್ಪನಿಗೆ ಕಡಬಕ್ಕೆ ಹೋಗ್ಲಿಕ್ಕಿತ್ತು, ಹಾಗೆ ಅವರನ್ನು ಸಹ ಬಿಟ್ಟಿದ್ದೆ. ಅವರು ಹೋಗಿದ್ದಾರೆ. ನಾನು ಬ್ಲಾಗೆಲ್ಲ ಅಪ್ಲೋಡ್ ಮಾಡಿ ಮನೆಗೆ ಬಂದು ತಿಂಡಿ ಎಲ್ಲ ಮಾಡಿಟ್ಟು ಈಗ ತೋಟಕ್ಕೆ ಬಂದಿದ್ದೇನೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ. ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಆಯಿತು, ಇನ್ನೊಂದು ಪಂಪ್ ಸ್ಟಾರ್ಟ್ ಮಾಡಿ ಮನೆಗೆ ಹೋಗಬೇಕು. ಅಪ್ಪ ಎಂತಕ್ಕೆ ಹೋದ್ದು ಅಂತ ಹೇಳಿದರೆ, ಸ್ವಲ್ಪ ಮನೆಗೆ ಐಟಮ್ಸ್ ತರಲಿಕ್ಕೆ ಉಂಟು. ಅಂದರೆ ಐಟಮ್ಸ್ ಅಂದರೆ ಇದು ಮೊನ್ನೆ ನಾನು ಹೇಳಿದ್ದೆ, ಇನ್ನು ಸ್ವಲ್ಪ ವರ್ಷದಲ್ಲಿ ನಮ್ಮದು ಮನೆ ಒಂದು ಸ್ವಲ್ಪ ರಿಪೇರಿ ಮಾಡಲಿಕ್ಕೆ ಇರ್ಬೋದು. ಮೇಸ್ತ್ರಿ ಅವರು ಬಂದಿದ್ದರು. ಅದು ಚಾವಣಿಗೆ ರಾಡ್ ಹಾಕೋದುಂಟು, ಅದಕ್ಕೆ ಅದನ್ನೆಲ್ಲ ಐಟಮ್ಸ್ ತರಲಿಕ್ಕೆ ಅಪ್ಪ ಹೋಗಿದ್ದಾರೆ. ಅವ್ರು ಬರುವಾಗ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಹಾಗೆ ಅವ್ರು ಬರೋಕ್ಕಿಂತ ಮುಂಚೆ ಪಂಪೊಂದು ಸ್ಟಾರ್ಟ್ ಮಾಡಿಬಿಡುವ. ಮತ್ತು ದನಗಳಿಗೆಲ್ಲ ಕುಡಿಲಿಕ್ಕೆ ಬಿಟ್ಟು ಅವರನ್ನು ಸಹ ಹೊರಗೆ ಬಿಡಬೇಕು. ಇವತ್ತು ಎಲ್ಲಿ ಬಿಡೋದು ಅಂತ ನೋಡುವ. ನಾನು ಒಬ್ಬಳು ಇರೋದಲ್ಲ, ಹಾಗೆ ಲೋಡ್ ಬಂದಿದೆ ನೋಡಿ. ಇದು ಮನೆಯದು ಚೂರು ವರ್ಕ್ ಉಂಟು ಅಂತ ಹೇಳಿದ್ದೆ ಅಲ್ಲ ಮೊನ್ನೆ, ಅದಕ್ಕೆ ಬಂದಿದೆ ನೋಡಿ. ಇದು ಸೀಟ್ ಕಂಬಗಳು ಎಲ್ಲ ಬಂದಿದೆ. ಇದು ಯಾಕೆ ಗೊತ್ತು ಉಂಟಾ? ಹಟ್ಟಿ ಎದುರು ನಮಗಿನ್ನು ಸ್ಕೂಟಿ ನಿಲ್ಲಿಸಲಿಕ್ಕೆ ಮತ್ತು ಗಣಿಯವ್ರದ್ದು ಬೈಕ್ ನಿಲ್ಲಿಸಲಿಕ್ಕೆ ಅಪ್ಪ ಪ್ಲೇಸ್ ಮಾಡ್ತಾರೆ. ಮತ್ತು ಮಳೆಗಾಲದಲ್ಲಿ ದನಗಳಿಗೆಲ್ಲಿಗಿಂದ ನೀರು ಬೀಳ್ತದೆ ಮುಖಕ್ಕೆ, ಅದಕ್ಕೆ ಹಾಗೆ ಅದಕ್ಕೆ ಸೀಟ್ ಇಳಿಸೋದು ಕಂಬ ಹಾಕಿ ಹಟ್ಟಿಯ ಎದುರಿಗೆ. ಮತ್ತು ಇದು ರಾಡು ನಮ್ಮದು ಹಂಚಿದು ಇದು ಉಂಟಲ್ಲ, ಅದು ಕೆಳಗಡೆ ಹಲಗೆ ಇರೋದು. ಹಲಗೆ ಅಂದರೆ ಬಿದಿರಿದು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇದು ರಾಡ್ ಹಾಕೋದು. ನನ್ನ ಅಕ್ಕನವರಿಗೆಲ್ಲರಿಗೆ ಸಹ ಖುಷಿ ಆಗ್ಬೋದು, ಯಾಕಂದರೆ ಇದು ಒಮ್ಮೆ ಆಗಲಿ ಅಂತ ಅವರೆಲ್ಲರೂ ಸಹ ಅಂದ್ಕೊಳ್ತಿದ್ರು. ಇದೊಂದು ಆದರೆ ಸೇಫ್ ಅಂತ ಅರ್ಥ. ಹಾಗೆ ಇದು ನೋಡಿ, ಅಲಸಂಡೆ ಮೇಲೆ ಒಂದು ಕೀಟ ಕೂತಿದೆ ಅಲ್ಲ, ಇದಕ್ಕೆ ನಾವು ಬಂಬುಚ್ಚಿ ಅಂತ ಹೇಳೋದು. ಇದೆಷ್ಟು ಉಪದ್ರ ಅಂತ ಹೇಳಿದರೆ, ಇದು ಕೂತು ಅಲಸಂಡೆಗೆ ಅದರ ಮುಖದಲ್ಲಿ ಒಂದು ಸೂಜಿ ಥರ ಇರ್ತದೆ. ಅದನ್ನು ಹಾಕಿ ಈ ಅಲಸಂಡೆ ಒಳಗಿರುವ ರಸ ಎಲ್ಲ ಹೀರಿ ಬಿಡ್ತದೆ. ಅಂಥ ಒಂದು ಉಪದ್ರದ ಕೀಟ. ಅಲಸಂಡೆ ಮಾಡಿದರೆ ಇದೊಂದು ರೋಗ ನಮ್ಮ ಮನೆಯಲ್ಲಿ ಕಾಮನ್. ಅಂದರೆ ಈ ಕೀಟ ಬರುವುದು, ಅದರ ಮೇಲೆ ಕೂರುವುದು, ಅದು ರಸ ಹೀರಿ ಆದಮೇಲೆ ಅಲಸಂಡೆ ಚಪ್ಪಟೆ ಆಗ್ತದೆ. ಅದರಲ್ಲಿ ಬೀಜ ಮಾತ್ರ ಉಳಿತದೆ, ಬೇರೆ ಎಂತ ಇರೋದಿಲ್ಲ. ಅಷ್ಟು ಉಪದ್ರದ ಕೀಟ. ನೀವು ಇದಕ್ಕೆ ಎಂತ ಹೇಳ್ತೀರಿ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ನಾವು ಬಂಬುಚ್ಚಿ ಅಂತ ಹೇಳೋದು. ಬಂಬುಚ್ಚಿ ಕೂತ್ರೆ ಅಲಸಂಡೆ ಹಾಳಾಗ್ತದೆ ಅಂತಲೇ ಅರ್ಥ. ಈಗ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ಇದರದ್ದೊಂದು ರೋಗ.
ಶುಭಮ್ಮ ದೊಡ್ಡ ದೊಡ್ಡಾಗಿದ್ದಾಳಲ್ಲ, ನನಗೆ ಮಾತ್ರ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಅಂದರೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನೋಡುವಾಗ ಕೆಲವರಿಗೆ ಗೊತ್ತಾಗ್ತದೆ, ಅಂದರೆ ದೊಡ್ಡಾಗಿದ್ದಾಳೆ ಈಗ. ಆಗದ ಫೋಟೋ ನೋಡುವಾಗ ಚಿಕ್ಕ ಇದ್ಲಲ್ಲ. ಅಪ್ಪ ಬಂದರು ದನಗಳ ಹತ್ರದಿಂದ, ಹಾಗೆ ಅವರಿಗೊಂದು ಇದು ಮ್ಯಾಂಗೋದು ಸಿರಪ್ ತಗೊಂಡು ಬಂದಿದ್ದೇನೆ ಆಯಿತಾ, ಮಾವಿನ ಹಣ್ಣಿದು. ಹಾಗೆ ಅದರದ್ದೊಂದು ಜ್ಯೂಸ್ ಮಾಡಿ ಕುಡಿಯೋದು. ಗಡಿಗೆ ಅವರು ಚಾಯ್ ಕುಡಿತಾರೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ. ಅಪ್ಪ ಆವಾಗಲೇ ಕಡಬಂದ ಬಂದು ದನಗಳ ಹತ್ರ ಹೋಗಿದ್ದರು, ಮತ್ತು ಬಂದು ಜ್ಯೂಸ್ ಎಲ್ಲ ಕುಡಿದು ಮತ್ತೆ ಹೋಗಿದ್ದಾರೆ, ಇನ್ನೂ ಬರಲಿಲ್ಲ. ನಾನು ಹಾಳೆ ಎಲ್ಲ ಕಟ್ ಮಾಡಿ ಸ್ವಲ್ಪ ತೋಟಕ್ಕೆ ಹೋಗಿ ಹಾಳೆ ಉಳ್ದದನ್ನು ಕಟ್ ಮಾಡಿ ತಂದು ಒಂದು ಕಟ್ಟ ಮಾಡಿ ಸೋಲಾರ್ ಟರ್ಪಲ್ ಒಳಗೆ ಇಟ್ಟೆ. ಅಂದರೆ ನಾನು ಹೇಳ್ತಿದ್ದೇನಲ್ಲ, ಅದು ಸ್ಟಾಕ್ ಮಾಡ್ತಿದ್ದೇನೆ ಅಂತ. ಅದಾಗಿ ಇನ್ನು ಪುನಃ ಹೋಗುವ ತೋಟಕ್ಕೆ ಅಂತ ಮನೆಗೆ ಮದ್ದಿಗೆ ಬಂದಿದ್ದರು. ಅಪ್ಪ ಇಲ್ಲಲ್ಲ, ನಾನು ಮತ್ತೆ ಬೇಗ ಮದ್ದು ಕೊಟ್ಟು ಮಾತಾಡಿಸಿ ಕಳಿಸಿದೆ. ಮತ್ತು ಈಗ ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದೇನೆ. ಪಂಪ್ ನಿಲ್ಲಿಸಿ ಬಂದು ಅಪ್ಪನ ಹತ್ರ ಹೋಗಬೇಕು. 1 ಗಂಟೆ ಆಗ್ತಾ ಬಂತು. ಅವರನ್ನು ದನಗಳನ್ನು ಕರ್ಕೊಂಡು ಬರಬೇಕು, ಮತ್ತು ಊಟ ಸಹ ಆಗಬೇಕು. ಇವತ್ತು ಬೈಹುಲ್ಲು ಬರ್ತದೆ ಅಂತ ಹೇಳಿದರು. ಬೆಳಗ್ಗೆ ನಾವು ಹೋಗಬೇಕಾದ್ರೆ ಡೈರಿ ಹತ್ರ ಬೈಹುಲ್ಲಿದ್ದು ಗಾಡಿ ಬಂದಿತ್ತು. ಹಾಗೆ ಅವರು 12 ಗಂಟೆಗೆ ಬರ್ತೇನೆ ಅಂತ ಹೇಳಿದರು, ಇನ್ನೂ ಕೂಡ ಬರಲಿಲ್ಲ. ನಾನು ಅವರು ಬರ್ಬೋದು ಅಂತ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದೆ. ಇನ್ನು ಹೋಗಿ ಅಪ್ಪನ ಹತ್ರ ಹೋಗೋ ಅವರನ್ನು ಕರ್ಕೊಂಡು ಬರಬೇಕು. ಮತ್ತು ನೀವು ಅಬ್ಸರ್ವ್ ಮಾಡಿರೋ ಒಂದು ಗೆರೆ ಉಂಟು, ಅದೆಂತ ಗೊತ್ತುಂಟಾ? ಅಲಸಂಡೆ ಕೊಯ್ದದ್ದು, ಅದರದ್ದು ಬಳ್ಳಿ ಎಳೆದು ಹೋದ್ದು. ಈ ಅಲಸಂಡೆದು ಬಳ್ಳಿ ಕುತ್ತಿಗೆಗೆ ಕೈಗೆ ಎಲ್ಲಾದರೂ ಎಳೆದು ಹೋದರೆ ಈ ಥರದೊಂದು ಗೆರೆ ಬರ್ತದೆ. ನಿಮಗೆ ಯಾರಿಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ. ಮೊದಲು ಪಪ್ಪ ಕೊಡಪಾನದಲ್ಲಿ ನೀರು ಹಾಕ್ತಿದ್ರು, ಇವಾಗ ಅದು ಪೈಪ್ದು ಫಿಟ್ಟಿಂಗ್ ಎಲ್ಲ ಉಂಟು. ಆವಾಗ ಪಪ್ಪ ಅವರ ಕೈಗೆ, ಮುಖಕ್ಕೆ, ಕುತ್ತಿಗೆಗೆಲ್ಲ ಈ ಥರದ್ದು ಸ್ಕ್ರ್ಯಾಚಸ್ ಆಗ್ತಾಯಿತ್ತು. ನನಗೆ ಮುಂಚೆಲ್ಲ ಆಗ್ತಿತ್ತು ಕೈಗೆಲ್ಲ, ಮುಖಕ್ಕೆ ಅದು ಇದೆ ಮೊದಲ ಸಲ. ಇಲ್ಲಿ ಮೇಯ್ಸ್ತಾ ಇದ್ದಾರೆ ಇವರಿಬ್ಬರನ್ನು. ಏನೋ ಕಾಡು ಮಧ್ಯದಲ್ಲಿ ಇದ್ರು. ನಂಗೆ ಒಮ್ಮೆ ಇವಳು ಕರೆಯೋದು ಕೇಳಿತು, ಮತ್ತೆ ಎಲ್ಲಿ ಸಹ ಸಿಗಲಿಲ್ಲ. ಒಂದು 15 ಮಿನಿಟ್ಸ್ ಹುಡುಕಿದೆ. ಮತ್ತೆ ಅಪ್ಪ ಇವಳನ್ನು ಮಂಗುವನ್ನು ಕರೆಯೋದು ಕೇಳಿತು. ಹಾಗೆ ಸೌಂಡ್ ನೋಡ್ಕೊಂಡು ಬಂದದ್ದು. ಹೋಗುದು ಇನ್ನು, ಹೋಗುವ. ಅವಳಲ್ಲಿದ್ದಾಳೆ ನೋಡಿ. ಕೂಡ ಬಂದಿದ್ದ ಜಿಂಗಣ್ಣ. ಇದು ನೋಡಿ ಚೆಂದ ಉಂಟಲ್ಲ ಪ್ಲೇಸು. ಇಲ್ಲಿಂದ ಹೀಗೆ ನೋಡಿದರೆ ಹೊಳೆ, ಗ್ರೀನರಿ, ಮತ್ತು ಇದು ನೋಡಿ ಚೆಂದ ಉಂಟಲ್ಲ ಡಿಸೈನು. ಗಣಿಯರು ಬಂದಾಗ ಒಂದು ಫೋಟೋ ತಗೊಳ್ಬೇಕು ಇಲ್ಲಿ ಒಂದು ಬಂದು. ಮೊನ್ನೆ ಬಂದಿದ್ವಿ, ಅದರಷ್ಟು ಪುರ್ಸೋತಿರಲಿಲ್ಲ. ಅವನ ಓಡಾಡೋದಕ್ಕೆ ಇವರಿಗೆ ಸಹ ಹೆದರಿಕೆ ಆಗ್ತುಂಟು. ಅಪ್ಪ ಮಂಗು ಒಂದು ಸ್ನಾನ ಮಾಡಿಸ್ತಿದ್ದಾರೆ. ನನಗೆ ನನಗೆ ಸ್ನಾನ ಮಾಡಿಸ್ಲಿಕ್ಕೆ ಹೇಳಿದ್ರು, ನಂದಾಯಿತು. ಯಾಕಂದರೆ ಅವಳಿಗೆ ಸಗಣಿ ಕಡಿಮೆ ಇತ್ತು. ಹಾಗೆ ಇವ್ರದ್ದು ಇನ್ನಾಗಲಿಲ್ಲ. ಕೂರ ನೋಡಿ ಎಂಜಾಯ್ ಮಾಡ್ತಿದ್ದಾನೆ. ಅವನು ಸ್ನಾನ ಮಾಡಿಸು ಅಂತ ಅಪ್ಪ ಹೇಳೋದು, ಅವನು ಸಿಗೋದಿಲ್ಲ. ಈಗ ನೋಡಿ ಹತ್ತಿರ ಹೋದರೆ ಓಡ್ತಾನೆ. ಆದರೆ ನೀರಲ್ಲಿ ಕೂತು ಮಲಗಲಿಕ್ಕೆಲ್ಲ ಆಗ್ತದೆ, ಸ್ನಾನ ಬೇಡ ಮಾತ್ರ ಅಲ್ಲ. ಕೂರ ನಿಲ್ಲಿ ಮಾರೆ. ಸುಬ್ಬಮ್ಮನಿಗೆ ನೋಡಿ ಎಂತ ಆಗಿದೆ ಅಪ್ಪ ಅಂತ ನೋಡ್ತಾ ಇದ್ದಾಳೆ ನೋಡಿ ಅಂತೆ. ಈಗ ಬೈಹುಲ್ ಬಂತು. ನಾವು ಊಟ ಮಾಡಿ ಮಲಗಿ ಸ್ವಲ್ಪ ತಗುವಾಗ ಬಂತು. 22 ರೂಪಾಯಿ ಅಂತೆ ಒಂದು ಕಟ್ಟಕ್ಕೆ. ನಾವು 400 ಕಟ್ಟ ತಗೊಳ್ತಿದ್ದೇವೆ. ನಮಗೆ ಮಳೆಗಾಲಕ್ಕೆಲ್ಲ ಬೇಕಲ್ಲ, ಹಾಗೆ ಅರ್ಜೆಂಟಿಗೆಲ್ಲಾದರೂ ಹೋಗ್ಲಿಕ್ಕಿದ್ರು ಬೈಹುಲ್ ಹಾಕಿ ಹೋಗೋದು ನಾವು, ಹುಲ್ಲಿಲ್ಲ ಟೈಮಲ್ಲಿ. ಬೈಹುಲ್ಲು ನೋಡಿ 400 ಕಂತೆ ಕೇಳಿದ್ದು, 430 ಹಾಕಿ ಹೋಗಿದ್ದಾರೆ. 9,400 ರೂಪಾಯಿ ಆಯಿತು. ಇಷ್ಟುಂಟು. ನಮಗೆ 1 ವರ್ಷಕ್ಕೆ ಸಹ ಸಾಕಾಗ್ಬೋದು. ಇದು ಮಳೆಗಾಲ ಪೂರ್ತಿ ಇರ್ಬೋದು. ಇಲ್ಲಿ ನೋಡಿ ಒಂದು ನವಿಲು ಗರಿ ಸಹ ಉಂಟು ಇದರಲ್ಲಿ. ಬಹುಶಃ ಇದು ಭತ್ತ ತೆಗೆದಾದ್ಮೇಲೆ ಎಂತ ಬೈಹುಲ್ಲು ಕಟ್ಟುವಾಗ ಇದ್ದದ ಏನೋ.
ಚಹಾ ಕುಡ್ದಾಯಿತು. ನಾನು ತೋಟಕ್ಕೆ ಬಂದೆ ಹುಲ್ಲು ಸ್ವಲ್ಪ ಬೇಗ ಮಾಡಿ ಹೋಗ್ಬೇಕಷ್ಟೇ. ಈಗ ಅವ್ರು ಹುಲ್ಲವರು ಈಗ ಹೊದ್ದಷ್ಟೇ, ಅವರಿಗೆಲ್ಲ ಪೇಮೆಂಟ್ ಎಲ್ಲ ಮಾಡಿ ಈಗ ತೋಟಕ್ಕೆ ಬಂದೆ. ಇಲ್ಲಾಂದರೆ ಯಾವತ್ತು ಇಷ್ಟೊತ್ತಿಗೆ ಅರ್ಧ ಹುಲ್ಲಾಗಿ ನಾನು ಮನೆಗೆ ಹೋಗಲಿಕ್ಕೆ ಟೈಮ್ ಅಂದರೆ 4 ಗಂಟೆ ಆಗ್ತಾ ಬಂತು. ಇನ್ನು ಅರ್ಧ ಗಂಟೆಯಲ್ಲಿ ಹುಲ್ಲಾಗಬೇಕು. ಹುಲ್ಲು ಮಾಡಿ ಹೋಗುವ. ಹುಲ್ಲು ಇರುವಾಗ ಸಹ ಹುಲ್ಲು ಮಾಡಲೇಬೇಕು, ಯಾಕಂದರೆ ಅದು ಒಣಗಿದ ಹುಲ್ಲಲ್ಲ. ಇದು ಹಸಿರು ಹುಲ್ಲು ಬೇಕಾಗ್ತದೆ ದನಗಳಿಗೆ. ಮತ್ತು ಮಧ್ಯಾಹ್ನ ತನಕ ಮೇಯೋದ್ರಿಂದ ಅಂಥ ಕಷ್ಟ ಇಲ್ಲ ನಮಗೆ. ಒಂದು ಕಟ್ಟ ಅಂದರೆ ಒಂದು ಸಂಜೆದು ಅವರಿಗೆ ಕುಡಿಲಿಕ್ಕೆ ಕೊಡ್ತೇನಲ್ಲ, ಕೊಟ್ಟಾದಮೇಲೆ ಈಗ ಹಾಕಲಿಕ್ಕೆ ಬೇಕಾಗುವಷ್ಟು ಹಿರ್ಕೊಂಡು ಹೋಗೋದು. ನೋಡಿ, ತೋಟಕ್ಕೆ ಅಪರೂಪದ ಅತಿಥಿ ಬಂದಿದ್ದಾರೆ. ಅವಳು ತೋಟಕ್ಕೆ ನಾನು ಕರ್ಕೊಂಡು ಬಂದರೆ ಸಹ ಓಡ್ತಿದ್ಲು. ಇವತ್ತು ಅವಳೇ ಬಂದಿದ್ದಾಳೆ. ಅಂತಕ್ಕ ಬಂದದ್ದು? ಜೂಯಾ ಕ್ಯೂಲಾ ಯಾಕೆ ಬಂದದಾ? ಬೇಟೆಗೆ ಇನ್ನೂ ಹೊರಡಲಿಕ್ಕೆ ಶುರುವ ಅಂತ ಇವಳು. ಇಲ್ಲಾಂದರೆ ಬರೋದಿಲ್ಲ ಅವಳು. ಮನೆಯೆಲ್ಲ ಬಚ್ಚಲಲ್ಲಿ ಎಲ್ಲಾದರೂ ಮಲಕೊಂಡಿರ್ತಾಳೆ.